ನಗುಮುಖದ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇಡೀ ಕರ್ನಾಟಕ ಸಂಭ್ರಮಿಸ್ತಾ ಇದೆ. ಅಪ್ಪು ಅವರ ದೇವಸ್ಥಾನಕ್ಕೆ ಬಂದು ಅಪ್ಪು ಅವರ ದರ್ಶನವನ್ನ ಪಡ್ಕೊಂಡಿರುವಂತಹ ರಾಘಣ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತಾರೆ ಒಂದಷ್ಟು ವಿಚಾರ. ರಾಘಣ್ಣ ನಮಸ್ತೆ. ಮೊದಲನೇದಾಗಿ ಅಪ್ಪು ಅವರ ಹುಟ್ಟುಹಬ್ಬದಲ್ಲಿ ಅಪ್ಪಾಜಿ ಅಮ್ಮ ಅದ್ರ ಜೊತೆಗೆ ಅಪ್ಪು ಅವರ ದರ್ಶನವನ್ನ ಪಡ್ಕೊಂಡ್ರಿ, ಪೂಜೆ ಮಾಡಿದ್ರಿ, ನೀವು ಸಾಕಷ್ಟು ಕಾಲ ಅವರ ಬೆಂಬಲಕ್ಕೆ ನಿಂತಿದ್ರಿ. ಏನ್ ಹೇಳ್ತೀರಾ ಈ ಒಂದು ಸಂದರ್ಭದಲ್ಲಿ? ಒಂದ್ ಕಡೆ ನೋವಾಗುತ್ತೆ, ಒಂದ್ ಕಡೆ ಅಭಿಮಾನಿಗಳು ನೋಡಿ ಖುಷಿ ಆಗುತ್ತೆ. ಇಷ್ಟು ವರ್ಷ ಆದರೂ ಮೇಲ್ಗಡೆ ಬರ್ತಾನೆ ಇದ್ದಾರೆ. ಎಲ್ಲೋ ಅವನಿದ್ದಾನೆ, ನಮ್ಮ ಜೊತೆ ಅವ್ನು ಮಾಡಿರೋ ಸೇವೆ ನಮ್ಮ ಜೊತೆ ಇದೆ ಅಂತ ಓಡಾಡ್ತಾ ಇದ್ದಾರೆ. ಅದರಿಂದ ಒಂದು ಖುಷಿ ಆಗುತ್ತೆ. ಅಭಿಮಾನಿಗಳಿಗೆ ಚಿರಋಣಿ ನಾವು. ಅಪ್ಪು ಅಂತಂದ್ರೆ ಸದಾ ನಮ್ಗೆ ನಗುವನ್ನ ಕೊಡುವಂತದ್ದು, ಸದಾ ಎಲ್ರಿಗೂ ಒಳ್ಳೇದನ್ನ ಬಯಸುವಂತ ವ್ಯಕ್ತಿ. ಅಪ್ಪು ಅವರ ಒಂದು ಒಳ್ಳೆತನವನ್ನ ಅದ್ರ ಜೊತೆಗೆ ಅಪ್ಪು ಅವರ ಹೆಸರು ಹೇಳ್ಕೊಂಡು ಸಾಕಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡ್ತಿದ್ದಾರೆ. ಅಪ್ಪು ಅವ್ರು ನಮ್ಮಿಂದ ದೂರ ಆದ್ರೂ ಕೂಡ ಅಪ್ಪು ಅವ್ರ ಮೇಲೆ ಇಟ್ಟಿರುವಂತಹ ಅಭಿಮಾನಿಗಳ ಪ್ರೀತಿ ಮಾತ್ರ ಯಾವತ್ತೂ ದೂರ ಆಗ್ತಿಲ್ಲ. ಅಭಿಮಾನಿಗಳ ಪ್ರೀತಿಗೆ ಏನ್ ಹೇಳ್ತೀರಾ? ಅದಕ್ಕೆ ಅವ್ರ ದೇವ್ರುಗಳಂತ ಹೇಳ್ಬಿಟ್ರು ಅಪ್ಪಾಜಿ. ಅಭಿಮಾನಿ ದೇವ್ರುಗಳು. ಆ ದೇವ್ರುಗಳಿಂದನೇ ಇವತ್ತು ನಾವೆಲ್ಲ ಇನ್ನೂ ಓಡಾಡ್ತಿದ್ದೀವಿ. ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಅದಕ್ಕಿಂತ ಬಿಟ್ಟು ಬೇರೆ ಏನು ಮಾತು ಬರಲ್ಲ. ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. 18 ವರ್ಷಗಳಿಂದ ರಿಲೀಸ್ ಆಗಿದ್ರು ಕೂಡ ಇವತ್ತು ಕೂಡ ಅದೇ ಪ್ರತಿಕ್ರಿಯೆ. ಅಂದ್ರೆ ಈಗಿನ ಒಂದು ಕಾಲದ ಒಂದು ಎಲ್ಲಾ ಜೆನ್ಸಿ ಕಿಡ್ಸ್ಗೂ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ. ಏನ್ ಹೇಳ್ತೀರಾ? ಅದೇ ಆ ಸಿನಿಮಾ ಅವಾಗೆಲ್ಲ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಎಲ್ಲ ಕುತ್ಕೊಂಡು ಮಾಡಿದ್ರು. ಅವತ್ತು ಕತೆಗೆ ಬೆಲೆ ಕೊಟ್ಟು ಮಾಡಿದ್ದು. ಇವತ್ತು ಸಿನಿಮಾ ಇವತ್ತಾದ್ರೂ ಜೀವಂತವಾಗಿದೆ. ಎಲ್ಲ ಅನ್ನದಾನ ಕಾರ್ಯಕ್ರಮಗಳ, ಗಿಡ ನೆಡುವಂತಹ ಕಾರ್ಯಕ್ರಮ, ರಕ್ತದಾನ ಆಗಿರ್ಬೋದು, ಎಲ್ಲರೂ ಕೂಡ ಅಪ್ಪುರ ಹೆಸರಲ್ಲಿ ಮಾಡ್ತಾ ಇದಾರೆ ಅಂತ ಅಭಿಮಾನಿಗಳು. ಯಾಕಂತಂದ್ರೆ ಮೊದಲಿಂದ ಅಪ್ಪಾಜಿ ಅವ್ರ ಕಾಲದಿಂದಲೂ ಕೂಡ ಅಭಿಮಾನಿಗಳು ದಾನವನ್ನ ಮಾಡ್ತಾ ಇರುವಂತದ್ದೆಲ್ಲ ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ. ಅಂತ ಒಂದು ದಾನವನ್ನ ಮಾಡ್ತಾ ಇರುವಂತ ಅಭಿಮಾನಿಗಳಿಗೆ ನಿಮ್ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇದೆ? ನಾವು ಅವ್ರು ನಮ್ಮಿಂದ ಇದ್ದಾರೆ, ನಾವು ಅವರಿಂದ ಇದ್ದೀವಿ. ಇದಕ್ಕೆ ಯಾವಾಗ ನಮ್ಮ ಖುಷಿ, ನಮ್ಮ ಆನಂದ, ನಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರುತ್ತೆ. ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ರಾಘಣ್ಣ, ಒಳ್ಳೆದಾಗಿ. ಥ್ಯಾಂಕ್ಸ್. ರಾಘವೇಂದ್ರ ರಾಜ್ಕುಮಾರ್ ಅವರ ಒಂದು ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.